ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಿಸಲು ಬೂತ್ ಅಖಾಡಕ್ಕಿಳಿದ ನೆಲಮಂಗಲ ಕಾಂಗ್ರೆಸ್ ಮುಖಂಡರು ಈಗಾಗಲೇ ಲೋಕಸಮರದ ಕಾವು ದಿನೇ ದಿನೇ ರಂಗೇರಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಪ್ರಬಲ ಪೈಪೋಟಿಗಿಳಿದಿವೆ. ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನೆಲಮಂಗಲ ತಾಲೂಕಿನಲ್ಲಿ ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೆಲ್ಲಿಸಲು ನೂರಾರು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ನೆಲಮಂಗಲ ತಾಲೂಕಿನಾದ್ಯಂತ ಬೂತ್ ಮಟ್ಟದ ಸಭೆ ನಡೆಸುತ್ತಿದ್ದಾರೆ. ಈಗಾಗಲೇ ನೂರಾರು ಮುಖಂಡರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ತೊರೆದು ಶಾಸಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಿದ್ದು ನೆಲಮಂಗಲ ಕಾಂಗ್ರೆಸ್ಗೆ ಇನ್ನಷ್ಟು ಶಕ್ತಿ ಬಂದಂತಾಗಿದೆ. ಸರ್ಕಾರ ನೀಡಿರುವ ಅನೇಕ ಯೋಜನೆಗಳು ರಕ್ಷಾರಾಮಯ್ಯ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ನೆಲಮಂಗಲ ತಾಲೂಕಿನಲ್ಲಿ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ಅರಿವು ಮೂಡಿಸುತ್ತಾ ರಕ್ಷಾರಾಮಯ್ಯ ಅವರಿಗೆ ಮತ ನೀಡಿ ನೆಲಮಂಗಲ ಶಾಸಕರಿಗೆ ಬಲ ತುಂಬುವಂತೆ ಕಾಂಗ್ರೆಸ್ ಮುಖಂಡರು ಮತದಾರರಲ್ಲಿ ಮನವಿ ಮಾಡುತ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀನಿವಾಸರವರು ಇಲ್ಲಿ ಬಂದು 10 ತಿಂಗಳಾಯಿತು. 10 ತಿಂಗಳಲ್ಲಿ ಹೇಗೆ ಕೆಲಸವನ್ನು ಮಾಡಿದ್ದಾರೆ, ಅವರು ಜನಗಳ ಜೊತೆ ಹೇಗೆ ಸಂಪರ್ಕವನ್ನು ಬೆಳೆಸಿಕೊಂಡು ಎಲ್ಲರ ಜೊತೆಗೂ ಸಹ ಬಹಳ ಪ್ರೀತಿ ವಿಶ್ವಾಸ ನಡ್ಕೊಳ್ತಾ ಇದ್ದಾರೆ. ಅದರ ಬಗ್ಗೆ ನಾನೇ ನಿಮ್ಗೆ ಹೇಳಬೇಕಾಗಿಲ್ಲ, ಯಾಕೆಂದ್ರೆ ತಮಗೆಲ್ಲರೂ ಈಗಾಗಲೇ ಅನುಭವ ಆಗಿದೆ ಅವರೇನು ಕೆಲಸ ಮಾಡಬಲ್ಲರು ಅಂತ. ಇದನ್ನು ಅವ್ರ ಕೆಲಸವನ್ನು ನೋಡಿ ಬಹಳಷ್ಟು ಜನ ಬೇರೆ ಪಾರ್ಟಿಯಿಂದ ನಮ್ಮ ಕುಮಾರ್ ನಾಯಕ ಬೇರೆ ಪಾರ್ಟಿಯಿಂದ ಬಹಳಷ್ಟು ಜನ ನಮ್ಮ ಪಕ್ಷಕ್ಕೆ ಆಗಲೇ ಸೇರ್ಪಡೆ ಆಗಿದ್ದಾರೆ. ಇನ್ನೂ ಬಹಳಷ್ಟು ಜನ ಸೇರ್ಪಡೆ ಆಗೋ ಒಂದು ಮಟ್ಟದಲ್ಲಿದ್ದಾರೆ, ಸೇರ್ತಾರೆ. ಈ ಎಲ್ಲ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ಬಹುಶಃ ರಕ್ಷಾರಾಮಯ್ಯನವರಿಗೆ 50,000 ಲೀಟರ್ನ ಕೊಡಲಿ ಏನೋ ಅನುಮಾನ ಇರಲಾರು ಅನ್ನುವ ಒಂದು ಸಂಪೂರ್ಣ ನಂಬಿಕೆ ನಮ್ಮ ಬಂಧುಗಳೇ. ತಮಗೆಲ್ಲ ಗೊತ್ತಿರೋ ಹಾಗೆ ಇದು ಮಹಾ ಮುಖ್ಯವಾದಂತಹ ಚುನಾವಣೆ. ಇಲ್ಲಿ ನಮ್ಮ ಪಕ್ಷದ ವಿರೋಧವಾಗಿ ನಿಂತಿರ್ತಕ್ಕಂಥ ಅಭ್ಯರ್ಥಿ ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾಕಡು ಭ್ರಷ್ಟ ಸುಧಾಕರ್, ಮಹಾಕಡು ಭ್ರಷ್ಟ. ಅವನು ಎಷ್ಟು ಭ್ರಷ್ಟ ಅಂತ ಹೇಳಿದ್ರೆ ಆತನಿಗೆ ಒಬ್ಬ ಸಾಮಾನ್ಯ ಎಲ್ಲೋ ಒಂದು ಟ್ಯೂಷನ್ ಮಾಡ್ತಕ್ಕಂಥ ಒಂದು ಕಾಲೇಜ್ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜನಗಳಿಗೆ ಅಷ್ಟು ಪ್ರೀತಿ ವಿಶ್ವಾಸ ಇದ್ದಂತವನು ಏನು ನಾನು ಮಂತ್ರಿ ಆಗಿದ್ದೇನೆ, ಮಹಾ ದೊಡ್ಡ ಲೀಡರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದವನಿಗೆ ಮನೆ ಕಳಿಸಿದ್ರು ಜನ. ಅವನು ತೆಗೆದುಕೊಂಡಿರ್ತಕ್ಕಂಥ ಓಟ್ ತೆಗೆದು ನೋಡಿದಾಗ ಅವನು ಎಷ್ಟು ಕೆಟ್ಟ ಸಂಪರ್ಕವನ್ನು ಜನಗಳಿಗೆ ಇಟ್ಕೊಂಡಿದ್ದ, ಜನಗಳಿಗೆ ಎಷ್ಟು ಆತನ ಬಗ್ಗೆ ಕೆಟ್ಟ ವಿಶ್ವಾಸ, ಕೆಟ್ಟ ನಂಬಿಕೆ ಇತ್ತು, ಅದನ್ನು ತಾವೆಲ್ಲ ಗಮನಿಸಬೇಕು. ಆತ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಗೆಲ್ಲಬೇಕು ಅಂತ ಹೋದಾಗ ಒಬ್ಬ ಸಾಮಾನ್ಯ ಒಬ್ಬ ಟೀಚರ್ ಎದುರುಗಡೆ ನಿಂತು ಹೀನಾಯಕ್ಕೆ ಸೋತ. ಇದೆಲ್ಲ ತಮಗೆಲ್ಲ ಗೊತ್ತಿದೆ. ಆತ ಈಗ ಇಲ್ಲಿ ಬಂದು ಪಾರ್ಲಿಮೆಂಟ್ ಮೆಂಬರ್ ಅಂತ ಹೊರಟಿದ್ದಾರೆ. ಏನೇನು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಹಿಂದೆ ತಂದಂತಹ ಏನು ವಿಲೇಜ್ ಆಫೀಸರ್ ಸಬಾಲಿಷನ್ ಆಕ್ಟ್, ಲ್ಯಾಂಡ್ ರಿಫಾರ್ಮ್, ಇದೇನಾಗುತ್ತೆ ಭೂ ಸುಧಾರಣಾ ಕಾಯ್ದೆಯಲ್ಲಿ ಊರವನ್ನೇ ಭೂಮಿ ಒಡೆಯ ಮಾಡಿದ್ದು ಮತ್ತು ಗೋಮಾಳನ ಮಂಜೂರಾತಿ ಮಾಡಿದ್ದು ಮತ್ತು ತಮ್ಮ ಕಾಲೋನಿಗಳಿದಾಗ ಹೊಸದಾಗಿ ಆಶ್ರಯದಲ್ಲಿ ಕಾಲೋನಿ ಮಾಡಿದ್ದು. ತಾವೆಲ್ಲೇ ಕಾಲೋನಿ ಇದ್ರು ಗಮನಿಸ್ಕೊಳ್ಳಿ, ಅವೆಲ್ಲಾ ಕಾಲೋನಿಗಳಾದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿತ್ತು. ಆಗಷ್ಟೇ ಪತ್ರಗಳು ಕೊಟ್ಟು ತಮ್ಮ ಆಶ್ರಯ ಮನೆಯಲ್ಲಿ ದುಡ್ಡು ಕೊಟ್ಟು ಮನೆಗಳನ್ನ ಕಟ್ಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಸರ್ಕಿದೆ ನಮ್ಮ ಹತ್ರ. ಒಬ್ಬರೇ ಮಾತಾಡಲ್ಲ, ಅವನು ಒಂದೇ ಹೇಳ್ತಾನೆ ಮೋದಿ ಮಾಡಿ ದೇವರೆಲ್ಲ ಮೋದಿ ನೋಡಿ ಓಟ್ ಹಾಕಿ, ದೇಶದ ಭದ್ರತೆ ಓಟ್ ಹಾಕಿ ಇರ್ತಾನೆ. 2014 ದೇಶದ ಭದ್ರತೆ ಏನು ಮುಂದೆ ಬಂದಿತ್ತು? ಇವರಿಂದ ಕಾರ್ಗಿಲ್ ಆಯ್ತು, ಬಿಜೆಪಿಯಿಂದ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಆ ಬಸ್ಸು ಲಾಹೋರ್ ಯಾತ್ರೆ ಅಂತ ಮಾಡಿ ಕಾರ್ಗಿಲ್ ವಾರ್ ಆಯ್ತು. ಆಗ ಏನ್ ರಾಜೀವ್ ಗಾಂಧಿ ಬೋಫೋರ್ಸ್ ಹಗರಣ ಅಂತಾರಲ್ಲ, ಅವಾಗ ತಗೊಂಡ್ಬಂದಿದ್ದ ಆ ಬೋಫೋರ್ಸ್ ಫಿರಂಗಿಯಿಂದಲೇ ಅಲ್ಲಿ ಹಿಮಾಲಯದಲ್ಲಿ ಬಂದಿದ್ರು ಪಾಕಿಸ್ತಾನದ ಆರ್ಮಿ ಅಥವಾ ಟೆರರಿಸ್ಟ್ ಅವರು ಹೊಡೆದಿದ್ದಂಥದ್ದು. ಅವತ್ತು ದೇಶದಲ್ಲಿ ಏನಾದ್ರೂ ಸೈನ್ಯದಲ್ಲಿ ಆ ವೆಪನ್ಸ್ ಇಲ್ಲ ಅಂದಿದ್ರೆ ಅವತ್ತು ನಾವು ಸೋಲ್ಬೇಕಿತ್ತು. ಇಂದಿರಾ ಗಾಂಧಿ ಪಾಕಿಸ್ತಾನ 2 ಸಲ ವಾರ ಮಾಡಿ ಪಾಕಿಸ್ತಾನ ಸೋಲಿಸಿದ್ದಾರೆ. ಭದ್ರತೆ ಜೊತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ರಾಜಿ ಆಗಿಲ್ಲ. ಇವರು ರಾಜಿ ಆಗಿದ್ದಾರೆ. ಚೈನಾದವರು ನಮ್ಮ ಸೈನಿಕರನ್ನ ನೀರಲ್ಲಿ ಮುಳುಗು ಸಹಾಯ ಹಾಕ್ಬಿಟ್ರು. ಏನ್ ಕ್ರಮ ತಗೊಂಡ್ರು? ಪುಲ್ವಾಮಾ ದಾಳಿ ಆಯ್ತು, ನಮ್ಮ ಸೈನಿಕರು ಸತ್ತೋದ್ರು, ಅದನ್ನು ಒಪ್ಪಿಗೆ ನೀಡಿದ್ದು ಶಿಕ್ಷೆ ಕೊಟ್ಟಿದ್ದಾರ? 30-40 ವರ್ಷದಿಂದ ನಮ್ಮ ಏನು ವಿಧಾನಸಭೆಯ ಪ್ರತಿನಿಧಿಸಿದ MLAಗಳಲ್ಲಿ ಯಾರೂ ಕೂಡ ಒಬ್ಬರು ವಿಧಾನಸಭೆಯಲ್ಲಿ ಮಾತಾಡಿರಲಿಲ್ಲ.
ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದಂತಕ್ಕಂಥ ವ್ಯಕ್ತಿ ಇದ್ರೆ ಅದು ಶ್ರೀನಿವಾಸ್ ಅವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆದ್ರಿಂದ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ನಾನು ಅನ್ಕೊಂಡಿದ್ದೀನಿ ಏನ್ ಅಭಿವೃದ್ಧಿ ಕೆಲಸಗಳು ಇದೇ ತರ ಸಾಗಿದ್ರೆ ಸುಮಾರು 2-2.5 ವರ್ಷದಲ್ಲಿ ಎಲ್ಲಾ ಕೆಲಸಗಳು ಮುಗ್ದು ರಿನ್ಯೂ ಆಗ್ತವೆ ಈ ಕೆಲಸ ಇವರು ಅವಧಿಯಲ್ಲಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದ್ರಿಂದ ದಯಮಾಡಿ 26ನೇ ತಾರೀಕು ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶ್ರೀನಿವಾಸನವರಿಗೆ ನಾವು ಸುಮಾರು 32,000 ಲೀಡ್ ಕೊಟ್ಟಿದ್ದೀವಿ. ಆದ್ರೆ ಆ ಲೀಡು ಸಾಕಾಗಲ್ಲ. ಈಗ ಎಂಪಿಎಸ್ಗೆ ಸುಮಾರು ನಾವು 50,000 ಲೀಡು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು. ನಾವೆಲ್ಲರೂ ಶ್ರಮ ಪಡಬೇಕು. ಎಲ್ಲರೂ ಈಗ ನಮ್ಮ ಸ್ನೇಹಿತರು ಹಲವಾರು ಜನ ನಮ್ಗೆ ಬೇರೆ ಬೇರೆ ಪಕ್ಷಗಳಿಂದ ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ ಬಂದು ಸೇರ್ಕೊಂಡಿದ್ದಾರೆ. ಬಿಜೆಪಿಯಿಂದ ಮತ್ತೆ ದಂಡಿಂದ ಬಂದು ಸೇರ್ಕೊಂಡಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಒಟ್ಟಿಗೆ ಬನ್ನಿ. ನಿಮ್ಮನ್ನು ನಾವು ಜೊತೆ ಕರ್ಕೊಂಡು ಹೋಗ್ತೀವಿ. ನೀವು ಕೂಡ ನಮ್ಮನ್ನು ಜೊತೆ ಕರ್ಕೊಂಡು ಹೋಗಿ ಎಲ್ಲರೂ ನಾವು ಮತ ಕೇಳಿ ರಕ್ಷಾರಾಮಯ್ಯ ಅವರ ಪರವಾಗಿ ಮತ ಕೇಳಿ ರಕ್ಷಾರಾಮಯ್ಯ ಗೆಲ್ಲಿಸಲೇಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ಬಿಜೆಪಿ ಸರ್ಕಾರ 3.5 ವರ್ಷ ಇತ್ತು. ಅವತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು ಈ ಕ್ಷೇತ್ರದ ಅಭಿವೃದ್ಧಿಗೆ ಯಾಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸಂಬಂಧಪಟ್ಟ ಸಚಿವರನ್ನ ಕೇಳಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಶ್ವತವಾಗಿರ್ತಕ್ಕಂಥ ಯೋಜನೆಗಳನ್ನ ತರಲಿಲ್ಲ ಅಂತದನ್ನ ನೀವು ಜನತೆಗೆ ಮನವರಿಕೆ ಮಾಡಿಕೊಡ್ಬೇಕು. ಇವತ್ತು ಕಾರ್ಯಕರ್ತರು ಮುಖಂಡರುಗಳು ನೀವು ಧೈರ್ಯವಾಗಿ ಜನರ ಮನೆ ಬಾಗಿಲಿಗೆ ಹೋಗಿ ಮತದಾರ ಬಂಧುಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ನೀವು ಹಾಕಬೇಕು, ನಾವು ನಮ್ಮ ಸರ್ಕಾರ ನಿಮಗೆ ಸಹಕಾರವನ್ನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ 16 ಉದಾಹರಣೆಗಳು ನಿಮ್ಮ ಮುಂದೆ ಇವತ್ತಿದ್ದಾವೆ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಅನ್ನ ಜನರ ಮನೆ ಬಾಗಿಲಿಗೆ ತಲುಪಿಸಿ ಅಕ್ಕ ನಾವು ನುಡಿದಂತೆ ನುಡಿದಿದ್ದೀವಿ, ಅಣ್ಣ ನಾವು ನುಡಿದಂತೆ ನುಡಿದಿದ್ದೀವಿ, ಬಿಜೆಪಿ ನುಡಿದಂತೆ ನಡ್ಕೊಂಡಿದ್ರ ಅಂತಕ್ಕಂಥದ್ದನ್ನ ತಾವು ಜನತೆಗೆ ತಿಳಿಸಬೇಕು. ಅದ್ರ ಜೊತೆಯಲ್ಲಿ ಈ 10 ತಿಂಗಳ ಅವಧಿಯಲ್ಲಿ ಈ ಕ್ಷೇತ್ರದ ಸೇವಕನಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆಯ್ಕೆಯಾದ ಮೇಲೆ 10 ತಿಂಗಳಲ್ಲಿ ನೆಲಮಂಗಲ ಅಭಿವೃದ್ಧಿಗೆ ನಾನು ಯಾವ್ಯಾವ ಅನುದಾನಗಳನ್ನ ಯಾವ್ಯಾವ ಇಲಾಖೆಯಲ್ಲಿ ತಂದಿದ್ದೇನೆ. ನಿಮ್ಮ ಭಾಗದಲ್ಲಿರ್ತಕ್ಕಂಥ ರಸ್ತೆ ಅಭಿವೃದ್ಧಿಗಳು ಇರ್ಬೋದು. ನಮ್ಮ ರೈತರು ಈ ಭಾಗದಲ್ಲಿ ಕಲ್ಗಟ್ಟ ಮತ್ತೆ ಹೆಸರುವಳ್ಳಿ ಭಾಗದಲ್ಲಿ ರೈತರು ಹೆಚ್ಚು. ರೈತರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು. 69 ಕೆರೆಗಳು ತುಂಬಿದ್ರೆ ನಮ್ಮ ತಾಲೂಕಿನ ಅಂತರ್ಜಲ ಮಟ್ಟ ಯಾವ ರೀತಿ ಇರುತ್ತೆ, ರೈತರಿಂದ ಅದರಿಂದ ರೈತರಿಗೆ ಯಾರೆಲ್ಲ ಅನುಕೂಲ ಆಗ್ತದೆ. ಇವತ್ತು 220 ಕೆವಿ ಸ್ಟೇಷನ್ 276 ಕೋಟಿ ವೆಚ್ಚದಲ್ಲಿ ಮಂಜೂರು ಮಾಡಿಸ್ಕೊಂಡ್ಬಂದಿದ್ದೇನೆ. ಅದರಿಂದ ರೈತರಿಗೆ ಸಾರ್ವಜನಿಕರಿಗೆ ಏನು ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ತಾವು ತಿಳಿಸಬೇಕು. ಕಲ್ಗಟ್ಟ ಪಂಚಾಯತ್ಗೂ ಸಹ ನಾನು 100 ವಿಶೇಷ ಮನೆಗಳನ್ನ ಕೊಡಬೇಕು ಅಂತ ಕಂಡಿದ್ದೀನಿ. 2,500 ಮನೆಗಳಲ್ಲಿ ಆ 100 ಮನೆಗಳನ್ನ ಯಾರು ಇಲ್ಲದವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಮುಖಂಡರುಗಳು ಕೂರಿಸಿ ಆ ಕೆಲಸವನ್ನ ಮಾಡಬೇಕು. ಆ ಭರವಸೆಯನ್ನ ತಾವು ಇವಾಗ ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತಾ ಅದನ್ನ ಜನತೆಗೆ ತಿಳಿಸಬೇಕಾಗ್ತದೆ. ಹಿಂದೆ ಇದ್ದಂತ ಶಾಸಕರು, ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಯಾಕೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಮನೆಗಳನ್ನ ವಿಶೇಷವಾಗಿ ಮಂಜೂರು ಮಾಡಿಕೊಳ್ಳಲಿಲ್ಲ, ಇವರು ಯಾಕೆ ಜನಪರವಾಗಿರಲಿಲ್ಲ ಅಂತಕ್ಕಂಥದನ್ನ ತಾವು ಹೇಳಬೇಕಾಗ್ತದೆ. ನಿಮ್ಮ ಭಾಗದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದ ಸೇವಕನಾಗಿ ನಿಮ್ಮ ಜೊತೆ ನಾನು ಸದಾ ಇರ್ತೇನೆ. ನಾನು ನಿಮ್ಮ ಪಾದಗಳಲ್ಲಿ ವಿನಂತಿಸೋದಿಷ್ಟೇ, ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನೀವು ರಕ್ಷಾರಾಮನ್ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ 15 ದಿನಗಳ ಕಾಲ ನೀವು ತಮ್ಮ ಸಮಯವನ್ನು ಮೀಸಲಿಟ್ಟು ನಮ್ಗೆ 2 ಪಂಚಾಯತಿಗಳಲ್ಲಿ ಮುನ್ನಡೆಯನ್ನ ಕೊಡಿ. ನೀವು ಎಷ್ಟು ಮುನ್ನಡೆಯನ್ನು ಕೊಡ್ತೀರೋ ಅಷ್ಟು ಅಭಿವೃದ್ಧಿ ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸಚಿವರ ಹತ್ರ ನನ್ನ ಕ್ಷೇತ್ರದಲ್ಲಿ ಇಷ್ಟು ಲೀಡ್ ಕೊಟ್ಟಿದ್ದೇನೆ, ನನ್ನ ಕ್ಷೇತ್ರಕ್ಕೆ ಹೆಚ್ಚಿಗೆ ಅನುದಾನ ಬೇಕು ಅಂತಕ್ಕಂಥದ್ದನ್ನ ನಾನು ಗಟ್ಟಿಯಾಗಿ ಕೇಳಲಿಕ್ಕೆ ನೀವು ಶಕ್ತಿ ಕೊಡಬೇಕು. ಶಕ್ತಿ ಯಾವ ರೀತಿ ಕೊಡಬೇಕು ಅಂದ್ರೆ, ಮನೆಗೆ ಹೋಗಿ ಕೇವಲ ಪಾಂಪ್ಲೆಟ್ ಕೊಟ್ಬಿಟ್ರೆ ಜನ ಓಟ್ ಹಾಕಲ್ಲ. ನಾವೇನು 10 ತಿಂಗಳಲ್ಲಿ ಮಾಡಿದ್ದೀವಿ ಈ ಕ್ಷೇತ್ರದಲ್ಲಿ, ನಮ್ಮ ಸರ್ಕಾರ ಏನ್ ಮಾಡಿದೆ, ದುಡಿದಂತೆ ನಡೆದೈತೆ, ಅದನ್ನ ಜನತೆಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನರೇಂದ್ರ ಮೋದಿ ಅವರು ಈ ದೇಶದ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತ ಹೇಳಿ ಸುಳ್ಳು ಭರವಸೆಯನ್ನ ಕೊಟ್ಟರು. ಯಾವ ಇಲ್ಲಿ ಸಹಕಾರ ಒಳ್ಳಿಲ್ಲ. ವಿದ್ಯಾವಂತ ಉದ್ಯೋಗಿಗಳು ಇವತ್ತು ಕೋಟ್ಯಾಂತರ ಕೋಟಿ ಜನ ಭಾರತ ದೇಶದಲ್ಲಿದ್ದಾರೆ. ಇವತ್ತು ಎಷ್ಟೋ ಜನಕ್ಕೆ ಭದ್ರತೆ ಇಲ್ಲ. ನರೇಂದ್ರ ಮೋದಿ ಅವರು ಕೊಟ್ಟಂತ ಉದ್ಯೋಗದ ಅವಕಾಶದ ಭರವಸೆಗಳು ಇವತ್ತು
ಸುಳ್ಳಿನ ಭರವಸೆ ಆಗಿವೆ. ಅಕೌಂಟ್ 15 ಲಕ್ಷ ಹಾಕ್ತೀನಿ ಎಂದು 15 ಲಕ್ಷ ಹಾಕ್ಲಿಲ್ಲ. ಆದ್ರೆ ನಾವು ಮನೆ ಯಜಮಾನಿಗೆ 2,000 ಹಾಕ್ತೀವಿ ಅಂತ ಹೇಳಿದ್ದು 2,000 ಪ್ರತಿ ತಿಂಗಳು ಅವ್ರ ಅಕೌಂಟ್ ಕೊಡ್ತಾ ಇದೆ. ಫ್ರೀ ಕರೆಂಟ್ ಕೊಡ್ತೀವಿ 200 ಯೂನಿಟ್ ಅಂತ ಹೇಳಿದ್ದು ಕೊಡ್ತಾ ಇದ್ದೀವಿ. ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡಿಸ್ತೀವಿ ಅಂತ ಹೇಳಿದ್ದು ಅದನ್ನು ಮಾಡಿಸ್ತಾ ಇದೀವಿ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು ಅದನ್ನು ಮಾಡಿಸ್ತಾ ಇದೀವಿ. ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ನಮ್ಗೆ ಅಕ್ಕಿ ಕೊಡ್ತಂತ ಕೆಲಸವನ್ನ ಮಾಡಲಿಲ್ಲ. ಇವತ್ತು ಕೇಂದ್ರ ಸರ್ಕಾರದ ಇವತ್ತು ಮಳಿಗೆಯಲ್ಲಿ ಏನ್ ಗೋದಾಮಿನಲ್ಲಿ ಅಕ್ಕಿಯನ್ನ ಎಗಡ ತಿಂತಾರೆ, ಎಗಡ ತಿನ್ನಲಿ ಕರ್ನಾಟಕ ಜನ ತಿನ್ನಬಾರದು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಧೋರಣೆಯನ್ನ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿದೆ. ಇದನ್ನ ನೀವು ಜನತೆಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜನರ ಮನೆ ಬಾಗಿಲಿಗೆ ನಾವು ಹೋಗಿ ಅವ್ರ ಮನೆಯಲ್ಲಿ 2 ರಿಂದ 3 ನಿಮಿಷ ಕೂತ್ಕೊಂಡು ನಾವು ಮಾಡಿರ್ತಕ್ಕಂಥ ಕೆಲಸವನ್ನ ರೈತರಿಗೆ, ಸಾರ್ವಜನಿಕರಿಗೆ, ಮಹಿಳೆಯರಿಗೆ ನೀವು ಪ್ರಾಮಾಣಿಕವಾಗಿ ತಿಳಿಸಿದಾಗ ಮಾತ್ರ ಈ ಚುನಾವಣೆಯಲ್ಲಿ ನಾವು ಮುನ್ನಡೆ ಬರಲಿಕ್ಕೆ ಸಾಧ್ಯ. ಎಲ್ಲ 200 ಜನ 300 ಜನ ಮೀಟಿಂಗ್ ಮಾಡಿದ್ರು, MLA ಬಂದ್ರು, ಮುಖಂಡರು ಬಂದ್ರು, ಹೋದ್ರು, ಆಯ್ತು ಎಲೆಕ್ಷನ್ ದಿನ ಪಾಂಪ್ಲೆಟ್ ಕೊಡೋಣ ಅಂದ್ರೆ ಖಂಡಿತ ಆಗಲ್ಲ. ಇದಕ್ಕೆ ಯಾರು